ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಖರ್ಗೆ ಡಿಕೆಶಿ ದಿಢೀರ್ ಭೇಟಿಯಿಂದಾಗಿ ಭಾರಿ ಕುತೂಹಲ ಮೂಡಿದೆ. ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಿರುವಂತಹ ಹಿನ್ನೆಲೆ ಈ ಭೇಟಿ ಕುತೂಹಲ ಮೂಡಿಸಿದೆ. ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಮಹತ್ವ ಪಡೆದುಕೊಂಡಂಥ ಉಭಯ ನಾಯಕರ ಭೇಟಿ. ಈ ಕುರ್ಚಿ ವಿಚಾರವಾಗಿ ನವೆಂಬರ್ ಕ್ರಾಂತಿ ಆಯಿತು, ಅದಾದಮೇಲೆ ಡಿಸೆಂಬರ್ ಆಯಿತು, ಈಗ ಜನವರಿ ಹೊಸ ವರ್ಷ. ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದ ನಂತರ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಇತ್ತು. ಜೊತೆಗೆ ಒಕ್ಕಲಿಗ ಸಮುದಾಯದ ಕಾರ್ಯಕ್ರಮದಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತು, ಜೊತೆಗೆ ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಏನೇನು ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನೀವು ನೋಡ್ತಾ ಇದ್ದೀರಾ. ವಿಪಕ್ಷದ ನಾಯಕರು ಲೀಸ್ ಬೇಸ್ಡ್ CM ಅಂತ ಹೇಳಿದಂಥ ವಾಗ್ದಾಳಿ ಇರ್ಬೋದು, ಟೀಕೆ ಇರ್ಬೋದು. ಸೊ ಅದರ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಬರ್ತಿರುವಂಥ ಹೊತ್ತಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಯಾವೆಲ್ಲ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ. ಸೊ ಹೇಳಿ ಕೇಳಿ ಸದಾಶಿವನಗರದಲ್ಲಿ ಇಬ್ಬರ ಮನೆ ಕೂಡ ಇರೋದು, ತುಂಬ ದೂರ ಏನಿಲ್ಲ. ಸೊ ಅಲ್ಲಿಗೆ ಬಂದು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸೊ ಮಹತ್ವ ಪಡೆದುಕೊಂಡಂಥ ಉಭಯ ನಾಯಕರ ಭೇಟಿ. ಈ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ನಿಂದ ಇದುವರೆಗೂ ಕೂಡ ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್, ಒಂದು ಫರ್ಮ್ ಸ್ಟೇಟ್ಮೆಂಟ್ ಇದುವರೆಗೂ ಬಂದಿಲ್ಲ. ಇಲ್ಲ, ಯಾವುದೇ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಈ ಪ್ರಶ್ನೆ ಬರಲ್ಲ ಅನ್ನೋದು.